ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಸೊ ಇವತ್ತು ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ರೀಸನ್ನೇ ನಮ್ಮಮ್ಮ ಅವ್ರಿಗೆ ಹಿಂಡಿ ನೋವು ತುಂಬ ಜಾಸ್ತಿ ಇತ್ತು. ಆಲೇ 1-2 ಇಯರ್ಸಿಂದನೂ ಸುಮಾರು ಹಾಸ್ಪಿಟ್ಲೆಲ್ಲ ತೋರಿಸಿದ್ದಾರೆ, ಕಡಿಮೆ ಆಗಿರಲಿಲ್ಲ. ಬಟ್ ಎಷ್ಟು ಪೇಯ್ನ್ ಇತ್ತು ಅಂದರೆ ಅವ್ರಿಗೆ ನಾರ್ಮಲಾಗಿ ವಾಕಿಂಗ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಡಾಕ್ಟರ್ ಕೊಟ್ಟಿರೋ ಚಪ್ಪಲ್ ಬಿಟ್ಟು ಬೇರೆ ಏನೂ ಹಾಕ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಬೇರೆ ಚಪ್ಪಲ್ಗಳು. ವಾಕಿಂಗ್ ಮಾಡೋಕ್ಕೂ ಅಷ್ಟೇ ಶೂ ಹಾಕ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಈ 2 ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗಿಂದ ಅಟ್ಲೀಸ್ಟ್ ಪೇಯ್ನ್ ಅಂತೂ ಫುಲ್ಲು ರೆಡ್ಯೂಸ್ ಆಗಲ್ಲ, ಬಟ್ ವಾಕ್ ಮಾಡ್ಬೋದು, ಶೂ ಯೂಸ್ ಮಾಡ್ಬೋದು. ಈ 2 ಪ್ರಾಡಕ್ಟ್ಸಿಂದ ನಮ್ಮಮ್ಮಂಗೆ ಸ್ವಲ್ಪ ಆದರೂ ಹಿಂಡಿ ನೋವು, ಹೀಲ್ ಪೇಯ್ನ್ ಕಡಿಮೆ ಆಗಿದೆ. ಸೊ ನಮ್ಮಮ್ಮ ಬೇರೆ ನಂತರ ಪ್ರಾಬ್ಲಮ್ ಇರೋರ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಈ ಇನ್ಫಾರ್ಮೇಷನ್ ಶೇರ್ ಮಾಡಿ ಅಂತ ಹೇಳಿದ್ರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಅಡ್ಜಸ್ಟಬಲ್ ಆ್ಯಂಕಲ್ ಸಪೋರ್ಟ್ ಬ್ರೇಸ್. ಇದು ಫ್ಯಾಬ್ರಿಕ್ ನೀವೇ ನೋಡ್ತಾ ಇದ್ದೀರಲ್ಲ, ತುಂಬ ಸ್ಮೂತಾಗಿದೆ ಫ್ಯಾಬ್ರಿಕ್ಕು. ಸೊ ಸ್ಟ್ರ್ಯಾಪ್ಸ್ ಇದೆ, ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ನಿಮ್ಮ ಕಾಲು ಸೈಜ್ ಏನಿದೆ ಆ ಸೈಜ್ಗೆ ಹಾಕಿ ಸ್ಟ್ರ್ಯಾಪ್ಸ್ನ ಅಡ್ಜಸ್ಟ್ ಮಾಡಿದ್ರೆ ಹೀಲ್ ಪ್ರೊಟೆಕ್ಟ್ ಆಗುತ್ತೆ. ಸೊ ಇದರಿಂದ ಆ್ಯಂಕಲ್ಗೆ ಆರಾಮ್ ಸಪೋರ್ಟ್ ಸಿಗುತ್ತೆ. ಆ್ಯಂಕಲ್ಲು ಹೀಲು ಎರಡದ್ದು ಪೇಯ್ನ್ ಒಂಚೂರು ಕಡಿಮೆ ಆಗುತ್ತೆ. ಸೊ ಲೈಟ್ ವೆಯ್ಟ್ ಆಗಿರೋದ್ರಿಂದ ಈ ಪ್ರಾಡಕ್ಟು ಶೂ ಒಳಗಡೆನೂ ಆರಾಮ್ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಬೋದು. ಸೊ ಈ ಪ್ರಾಡಕ್ಟ್ ಏನಕ್ಕೆ ತೊಗೊಂಡ್ರು ನಮ್ಮಮ್ಮ ಅಂದರೆ, ಡಾಕ್ಟರ್ ಹೇಳಿರೋ ಥರ ಮನೆಯಲ್ಲಿ ಆಚೆ ಕಡೆ ಎಲ್ಲ ಆರ್ಥೋಪೆಡಿಕ್ ಚಪ್ಪಲ್ಸ್ ಯೂಸ್ ಮಾಡ್ತಾಯಿದ್ರು. ಬಟ್ ಈಗ ನಾವು ಟೆಂಪಲ್ಗೆಲ್ಲ ಹೋದಾಗೆಲ್ಲ ಚಪ್ಪಲ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ಯೂಸ್ ಆಗುತ್ತೆ ಅನ್ನೋ ರೀಸನ್ಗೆ ಈ ಪ್ರಾಡಕ್ಟ್ ಬೈ ಮಾಡಿದ್ರು. ಬಟ್ ಸ್ವಲ್ಪ ಯೂಸ್ ಆಯಿತು ಇದು. ಈಗ ದೇವಸ್ಥಾನಗಳು ನಿಮಗೆ ಗೊತ್ತಿದೆ, ತುಂಬ ದೂರ ನಡೆಯೋದಿರುತ್ತೆ. ಸೊ ಎಷ್ಟೊಂದು ಕಡೆ ಈಗ ತಿರುಪತಿ ಆಗಲಿ ಧರ್ಮಸ್ಥಳ ಆಗಲಿ ಚಪ್ಪಲ್ ಬಿಟ್ಟು ತುಂಬ ದೂರ ನಡೆಯೋದಿರುತ್ತೆ. ಸೊ ಅಂಥ ಟೈಮಲ್ಲಿ ಯೂಸ್ ಆಗ್ತಿತ್ತು. ಸೊ ಇದು ಡಾಕ್ಟರ್ ಹೇಳಿರೋದು ನಮ್ಮಮ್ಮಗೆ, ಹಿಂಡಿ ನೋವು ತುಂಬ ಜಾಸ್ತಿ ಇದ್ದಾಗ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಕಲ್ಲುಪ್ಪು ಹಾಕಿ ಕಾಲನ್ನ ಒಂದು 5 ನಿಮಿಷ ಅದರೊಳಗೆ ಸೋಕ್ ಮಾಡಿಟ್ರೆ ಹಿಂಡಿ ನೋವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಸೊ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ ಕಂಪ್ಯಾರಿಟಿವ್ಲಿ. ತುಂಬ ನೋವಿದ್ದಾಗ ಸ್ವಲ್ಪ ರಿಲೀಫ್ ಸಿಗುತ್ತೆ ನಮ್ಮಮ್ಮವ್ರಿಗೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸಿಲಿಕಾನ್ ಹೀಲ್ ಪ್ರೊಟೆಕ್ಟರ್. ಸೊ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ, ಶೂಸ್ ಒಳಗಡೆ ಹಾಕ್ಕೊಂಡ್ರೆ ಇದು ಕುಷನಿಂಗ್ ಮಾಡುತ್ತೆ. ಐ ಮೀನ್ ಸಾಫ್ಟ್ ಕುಷನ್ ಥರ ಫೀಲ್ ಆಗುತ್ತೆ ಹೀಲ್ಗೆ. ಹೀಲ್ ಪ್ರೆಷರ್ ಬೀಳೋದು ಕಡಿಮೆ ಆಗುತ್ತೆ. ಸೊ ಶೂ ವಾಕಿಂಗ್ ಮಾಡೋರು ಶೂ ಯೂಸ್ ಮಾಡ್ತಾರೆ. ವಾಕ್ ಟೈಮಲ್ಲಿ ನಾರ್ಮಲ್ ಚಪ್ಪಲ್ ಬಳಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಶೂ ಒಳಗಡೆ ಇದನ್ನು ಹಾಕ್ಕೊಂಡ್ರೆ ಹೀಲಿಗೆ ಬೀಳೋ ಪ್ರೆಷರ್, ಹಿಂಡಿ ನೋವು ತುಂಬ ಕಡಿಮೆ ಅನಿಸುತ್ತೆ. ಸೊ ಈ ಹೀಲ್ ಪ್ರೊಟೆಕ್ಟರ್ನ ನೀವು ಡೈರೆಕ್ಟ್ ಶೂ ಒಳಗೆ ಬೇಕಾದರೂ ಹಾಕಬಹುದು, ಇಲ್ಲ ಅಂದರೆ ಸಾಕ್ಸ್ ಒಳಗೆ ಹಾಕ್ಕೊಂಡಾದರೂ ಶೂ ವೇರ್ ಮಾಡ್ಬೋದು. ಈ ಪ್ರಾಡಕ್ಟು ಸಾಫ್ಟ್ ಮತ್ತು ಲೈಟ್ ವೆಯ್ಟಬಲ್ ಮತ್ತು ರೀಯೂಸಬಲ್ ಪ್ರಾಡಕ್ಟ್ ಆಗಿರೋದ್ರಿಂದ ನಾವು ಕ್ಲೀನ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಸೊ ನೆನಪಿರಲಿ, ಈ ಪ್ರಾಡಕ್ಟ್ಸ್ ಎಲ್ಲ ಯಾವುದು ಟ್ರೀಟ್ಮೆಂಟ್ ಅಲ್ಲ, ಇದು ಜಸ್ಟ್ ಪೇಯ್ನ ರೆಡ್ಯೂಸ್ ಮಾಡುತ್ತಷ್ಟೇ. ನೀವು ಕಂಪ್ಲೀಟಾಗಿ ವಾಕ್ ಮಾಡೋಕ್ಕಾಗಲ್ಲ, ಹಿಂಡಿ ತುಂಬ ನೋವು ಆ ಥರದವ್ರಿಗೆ ಅಟ್ಲೀಸ್ಟ್ ವಾಕ್ ಮಾಡ್ಬೋದು, ಪೇಯ್ನ್ ಸ್ವಲ್ಪ ಕಡಿಮೆ ಅನಿಸುತ್ತೆ. ಓಕೆ, ಈ ಪ್ರಾಡಕ್ಟ್ಸ್ನ ಮೆನ್ ಆ್ಯಂಡ್ ವುಮೆನ್, ಸೀನಿಯರ್ ಸಿಟಿಸನ್ಸ್, ಡೈಲಿ ವಾಕ್ ಮಾಡೋರು, ಆ್ಯಂಕಲ್ ಡಿಸ್ಕಂಫರ್ಟ್ ಇರೋರು ಎಲ್ಲರೂ ಯೂಸ್ ಮಾಡ್ಬೋದು. ಸೊ ಈ 2 ಪ್ರಾಡಕ್ಟ್ಸ್ನು ನೀವು ಆರಾಮ್ಸೆ ಕ್ಲೀನಾಗಿ ವಾಶ್ ಮಾಡಿ ರೀಯೂಸ್ ಮಾಡ್ಕೋಬೋದು. ಈ ಪ್ರಾಡಕ್ಟ್ಸು ಟ್ರೀಟ್ಮೆಂಟ್ ಅಲ್ಲ, ಸಪೋರ್ಟಿವ್ ಆಕ್ಸೆಸರಿ ಮಾತ್ರ. ಡೈಲಿ ವೇರ್ಗೆ ಮತ್ತು ಟ್ರಾವೆಲಿಂಗ್ಗೆ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ಪರ್ಸ್ನಲಿ ನಮ್ಮ ಅಮ್ಮವ್ರಿಗೆ ಈ 2 ಪ್ರಾಡಕ್ಟ್ಸಿಂದ ಸ್ವಲ್ಪ ಆದರೂ ಬೆನಿಫಿಟ್ಸ್ ಸಿಕ್ಕಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.